ಕುಂಕುಮಾರ್ಚನೆ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀರಾ. ಈ ಸಂದರ್ಭದಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಪ್ರಥಮವಾಗಿ ನಮ್ಮಲ್ಲಿ ಒಂದು ಹೊಸ ಬೆಳವಣಿಗೆ ಇದು. ಕೋಗಿಲ್ ಗ್ರಾಮದಲ್ಲಿ ನಾಡದೇವತೆ ಅಂತಲೇ ಕರೀಬೋದು. ನಮ್ಮ ಗ್ರಾಮ ದೇವತೆ ಮತ್ತು ನಮ್ಮ ಸುತ್ತಮುತ್ತಗೂ ನಾಡದೇವತೆ ಅಂತ ಕರೆಸ್ತಕ್ಕಂಥ ಪೂಜಮ್ಮ ದೇವಿ ಇವತ್ತೇನಿದೆ ಸಹಸ್ರ ಕುಂಕುಮಾರ್ಚನೆ ಅಂತ ಒಂದು ಕಾರ್ಯಕ್ರಮ. ಆ್ಯಕ್ಚುಲಿ ಆಷಾಢ ಮಾಸದ ಕಡೆಯ ಶುಕ್ರವಾರ ಇವತ್ತು ನಮ್ಮ ಊರಿನ ಕಾಂಗ್ರೆಸ್ ಮುಖಂಡರುಗಳಾದಂಥ ಸನ್ಮಾನ್ಯ ನಾಗಿಯವರು, ಗೋವಿಯವರು, ಇನ್ನಿತರ ಎಲ್ಲ ಅವರ ಸಂಘಟಕರು ಮತ್ತು ವಾರ್ಡಿನ ಸಮಸ್ತ ನಮ್ಮ ಏನು ವಾರ್ಡಿದೆ ಆ ವಾರ್ಡಿನ ಸುತ್ತಮುತ್ತಿರ್ತಕ್ಕಂಥ ಕಟ್ಟಿಗೆನಹಳ್ಳಿ ಮುಖಂಡರಿರ್ಬೋದು, ಪಾಲ್ನಹಳ್ಳಿ ಮುಖಂಡರಿರ್ಬೋದು, ವಿನಾಯಕನಗರ ಮುಖಂಡರಿರ್ಬೋದು, ಆಮೇಲೆ ನಮ್ಮ ಅಗ್ರಹಾರದ ಮುಖಂಡರಿರ್ಬೋದು, ಮತ್ತು ಕೋಗಿಲು ಎಲ್ಲ ಮುಖಂಡರುಗಳು ಸಮಸ್ತ ಇಲ್ಲಿ ಏನಂದರೆ ಈ ನಾಡದೇವತೆ ಅಂದರೆ ಕೇವಲ ಒಂದು ವರ್ಗಕ್ಕೆ ಒಂದು ದೇವಿಗೆ ಸೀಮಿತವಾಗಿರ್ತಕ್ಕಂಥ ಊರಲ್ಲ ನಮ್ಮದು. ಪೂಜಮ್ಮ ದೇವಿ ಅಂದರೆ ಸುತ್ತಮುತ್ತಲೂ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ 1942ನೇ ಇಸ್ವಿನಲ್ಲಿ ವರ್ಲ್ಡ್ ವಾರ್ ನಡೀತೈತೆ. ಆ ಟೈಮಲ್ಲಿ ಮದ್ದುಗುಂಡುಗಳು ತುಂಬಿರ್ತಕ್ಕಂಥ ಒಂದು ವಿಮಾನ ನಮ್ಮ ಊರಿಗೆ ಆಪತ್ತು ಆಗ್ತೈತೆ ಅಂತ ಸೂಚನೆಯನ್ನು ತನ್ನ ಕಣ್ಣೀರು ಮೂಲಕ ಕೊಟ್ಟಂಥ ಒಂದು ಇತಿಹಾಸ ಈ ಗ್ರಾಮ ದೇವತೆಗಿದೆ. ಹಾಗಾಗಿ ಈ ಗ್ರಾಮ ದೇವತೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಆರೋಗ್ಯ ನೆಮ್ಮದಿ ಕರುಣಿಸಿ ಮತ್ತು ನಮ್ಮ ಮುಖಂಡರುಗಳು ಸಹ ಇಂಥ ಕಾರ್ಯಕ್ರಮಗಳು ಪ್ರತಿ ವಾರ್ಡಲ್ಲೂ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಆ ಪೂಜಮ್ಮ ಕರುಣಿಸಿ ಎಂದು ನಾನು ಈ ಮೂಲಕ ಅವರೆಲ್ಲರಿಗೂ ಮನವಿ ಮಾಡ್ಕೊಳ್ತಿದ್ದೀನಿ ಮತ್ತು ಹಾರೈಸ್ತಾ ಇದ್ದೀನಿ. ತಮ್ಮೊಂದು ಪರಿಚಯ? ನನ್ನ ಹೆಸರು ಕೋಗುಲು ವೆಂಕಟೇಶ್ ಅಂತ.